ಆ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿತ್ತು. ಇದರಿಂದಾಗಿ ಬದಲಾದ ಹವಾಮಾನದಿಂದ ಜ್ವರದ ಪ್ರಕರಣಗಳು ಹೆಚ್ಚಾಗಿ ಜನರಲ್ಲಿ ಆತಂಕ ಮೂಡಿಸಿದೆ. ಅದರಲ್ಲೂ ಡೆಂಗಿ ವೈರಲ್ ಫೀವರ್ಗೆ ಜನರು ತತ್ತರಿಸ್ತಾ ಇದ್ದಾರೆ. ಮಳೆ ಅಬ್ಬರಕ್ಕೆ ಹವಾಮಾನ ವೈಪರೀತ್ಯ, ವೈರಲ್ ಫೀವರ್ಗೆ ತತ್ತರಿಸಿದ ಜನರು. ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಿ ತುಳುಕುತ್ತಿರುವ ಜನರು, ರಕ್ತ ಪರೀಕ್ಷೆಗೆ ಸಾಲುಗಟ್ಟಿರುವ ರೋಗಿಗಳು, ಮತ್ತೊಂದೆಡೆ ತುಂಬಿರುವ ಮಕ್ಕಳ ವಾರ್ಡ್. ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 10 ದಿನಗಳಿಂದ ರೋಗಿಗಳ ಸಂಖ್ಯೆ ಅಧಿಕವಾಗಿದೆ. ಸುರಿದ ಭಾರಿ ಮಳೆಗೆ ಹವಾಮಾನ ವೈಪರೀತ್ಯ ಉಂಟಾಗಿ ಜನರು ವೈರಲ್ ಫೀವರ್ನಿಂದ ಬಳಲುತ್ತಿದ್ದಾರೆ. ಮಕ್ಕಳು ಮತ್ತು ಜನರಲ್ಲಿ ಜ್ವರದ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಇದರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಕಳೆದ 20 ದಿನಗಳಿಂದ ಬದಲಾದ ಹವಾಮಾನ ವೈಪರೀತ್ಯಗಳಿಂದ ಡೆಂಗಿ ವೈರಲ್ ಫೀವರ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇವೆ. ಇನ್ನು ಪ್ರತಿ ಮನೆಯಲ್ಲಿ ಒಬ್ಬರಿಂದ ಇಬ್ಬರು ಜ್ವರದಿಂದ ಬಳಲುತ್ತಿದ್ದಾರೆ. ಜಿಲ್ಲಾಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿದಿನ 100 ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕರ್ಗೋದು ಹೋಗಿದ್ರು ಮನೆಗೆ, ತಿರ್ಗಾ ಮತ್ತೆ ಇವನಿಗೆ ಬಂತು, ಮತ್ತೆ ನನಗ್ ಬಂತು. ಇವಾಗ ತಿರ್ಗಾ ಇವನಿಗೆ ಬಂದು 3 ದಿವಸದಿಂದ ಇಲ್ಲಿ ಓಡಾಡ್ತಾ ಇದ್ರಿ. ನೆನ್ನೆಯಿಂದ ಅಡ್ಮಿಟ್ ಆಗಿದ್ರಿ. ಅಷ್ಟು ಮಾತ್ರ ಏನಕ್ಕೆ ಇದು ಕಾರಣ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಒಬ್ರು ಪಕ್ಕದಾಗ ಬಿದ್ದಂದ್ರೆ ಹಂಗೆ ಅಟ್ಯಾಚ್ ಆಗ್ತಾ ಇರ್ತದೆ. ಅವರು ಕುಡಿಯೋ ಸುಂಬಾಗ, ಅವ್ರು ತಿನ್ನೋ ತಟ್ಟೆಗ ಅವರು ಊಟ ಮಾಡಿದ್ರೆ ಅದು ಮತ್ತೆ ಹಂಗೆ ಬರ್ತದೆ ಒಬ್ಬೊಬ್ರಿಗೂ. ಡೆಂಗಿ ಜ್ವರ ಅಂತ ಹೇಳವ್ರೆ. ನಾನು ಬೆಳಗ್ಗೆಯಿಂದ ಟ್ರೀಟ್ಮೆಂಟ್ ಮಾಡ್ತಾವ್ರೆ. ಇನ್ನು ಕೋಲಾರ ಜಿಲ್ಲಾಸ್ಪತ್ರೆಯೊಂದರಲ್ಲೇ ಪ್ರತಿದಿನ 150 ರಿಂದ 200 ಮಕ್ಕಳು ಜ್ವರ, ಶೀತ, ಕೆಮ್ಮು, ವೈರಲ್ ಫೀವರ್ಗೆ ಚಿಕಿತ್ಸೆ ಪಡೆದು ಹೋಗುತ್ತಿದ್ದಾರೆ. ಫೀವರ್ ಬರೋ ಚಾನ್ಸಸ್ ಇದೆ ಬಿಕಾಸ್ ವೈರಲ್ ಇನ್ಫೆಕ್ಷನ್. ಇವಾಗ ವೈರಲ್ ಸೀಸನ್ ಒಂದು, ಮತ್ತೆ ಮಸ್ಕಿಟೋಸ್ ಎಲ್ಲಾನು ಜಾಸ್ತಿ ಆಗಿದೆ, ನೋಡಿರ್ಬೋದು. ಇವಾಗ ಮಸ್ಕಿಟೋ ಬ್ರೀಡಿಂಗ್ ಟೈಮ್. ಈ ಟೈಮಲ್ಲಿ ಯೂಶಲಿ ಪೀಡಿಯಾಟ್ರಿಕ್ಸ್ ಎಸ್ಪೆಷಲಿ, ಅಡಲ್ಟ್ಸ್ ಅಷ್ಟೊಂದು ಗೊತ್ತಿಲ್ಲ, ಪೀಡಿಯಾಟ್ರಿಕ್ಸ್ ಅಂತ ಈ ಟೈಮಲ್ಲಿ ಜಾಸ್ತಿ ಸಡನ್ ಔಟ್ ಬ್ರೇಕ್. ಒಂದ್ ಫ್ಯಾಮಿಲಿ ಒಂದ್ ಮಗುಗ್ ಬಂದ್ರೆ ಇನ್ನೊಂದ್ ಮಗುಗ್ ಬಂದೇ ಬರುತ್ತೆ. ವೈರಲ್ ಅಂದ್ಮೇಲೆ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬಂದೇ ಬರುತ್ತೆ. ಆಮೇಲೆ ಇಮ್ಯುನಿಟಿ ಸ್ಟೇಟಸ್ ಕಡಿಮೆ ಇದ್ದಾಗ, ಮತ್ತೆ ಹೈಜಿನಿಸಿಟಿ ಕಡಿಮೆ ಇದ್ದಾಗ, ವೈರಲ್ ಅಲ್ಲಿ ನಾವು ಯಾವಾಗ್ಲೂ ಕ್ಲೀನ್ಲಿನೆಸ್ ಹೇಳೋದು ಜಾಸ್ತಿ. ಹ್ಯಾಂಡ್ ವಾಶ್ ಮಾಡೋದು, ಮತ್ತೆ ಮಾಸ್ಕ್ ಹಾಕೊಂಡಿರ್ಬೇಕು, ಇದೆಲ್ಲ. ಸೊ ಇದೆಲ್ಲ ಹೈಜಿನಿಸಿಟಿ, ಈ ಹೈಜಿನಿಕ್ ಪ್ರಿಕಾಷನ್ಸ್ ಎಲ್ಲ ಸರಿಗೆ ಮೆಷರ್ಸ್ ಮಾಡ್ಕೊಂಡಿರೋದು ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಬರುತ್ತೆ, ಜಾಸ್ತಿ ಆಗುತ್ತೆ. ಸದ್ಯ ಜ್ವರದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗಿದ್ದು, ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಆ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿತ್ತು. ಇದರಿಂದಾಗಿ ಬದಲಾದ ಹವಾಮಾನದಿಂದ ಜ್ವರದ ಪ್ರಕರಣಗಳು ಹೆಚ್ಚಾಗಿ ಜನರಲ್ಲಿ ಆತಂಕ ಮೂಡಿಸಿದೆ. ಅದರಲ್ಲೂ ಡೆಂಗಿ ವೈರಲ್ ಫೀವರ್ಗೆ ಜನರು ತತ್ತರಿಸ್ತಾ ಇದ್ದಾರೆ. ಮಳೆ ಅಬ್ಬರಕ್ಕೆ ಹವಾಮಾನ ವೈಪರೀತ್ಯ, ವೈರಲ್ ಫೀವರ್ಗೆ ತತ್ತರಿಸಿದ ಜನರು. ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಿ ತುಳುಕುತ್ತಿರುವ ಜನರು, ರಕ್ತ ಪರೀಕ್ಷೆಗೆ ಸಾಲುಗಟ್ಟಿರುವ ರೋಗಿಗಳು, ಮತ್ತೊಂದೆಡೆ ತುಂಬಿರುವ ಮಕ್ಕಳ ವಾರ್ಡ್. ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 10 ದಿನಗಳಿಂದ ರೋಗಿಗಳ ಸಂಖ್ಯೆ ಅಧಿಕವಾಗಿದೆ. ಸುರಿದ ಭಾರಿ ಮಳೆಗೆ ಹವಾಮಾನ ವೈಪರೀತ್ಯ ಉಂಟಾಗಿ ಜನರು ವೈರಲ್ ಫೀವರ್ನಿಂದ ಬಳಲುತ್ತಿದ್ದಾರೆ. ಮಕ್ಕಳು ಮತ್ತು ಜನರಲ್ಲಿ ಜ್ವರದ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಇದರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಕಳೆದ 20 ದಿನಗಳಿಂದ ಬದಲಾದ ಹವಾಮಾನ ವೈಪರೀತ್ಯಗಳಿಂದ ಡೆಂಗಿ ವೈರಲ್ ಫೀವರ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇವೆ. ಇನ್ನು ಪ್ರತಿ ಮನೆಯಲ್ಲಿ ಒಬ್ಬರಿಂದ ಇಬ್ಬರು ಜ್ವರದಿಂದ ಬಳಲುತ್ತಿದ್ದಾರೆ. ಜಿಲ್ಲಾಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿದಿನ 100 ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕರ್ಗೋದು ಹೋಗಿದ್ರು ಮನೆಗೆ, ತಿರ್ಗಾ ಮತ್ತೆ ಇವನಿಗೆ ಬಂತು, ಮತ್ತೆ ನನಗ್ ಬಂತು. ಇವಾಗ ತಿರ್ಗಾ ಇವನಿಗೆ ಬಂದು 3 ದಿವಸದಿಂದ ಇಲ್ಲಿ ಓಡಾಡ್ತಾ ಇದ್ರಿ. ನೆನ್ನೆಯಿಂದ ಅಡ್ಮಿಟ್ ಆಗಿದ್ರಿ. ಅಷ್ಟು ಮಾತ್ರ ಏನಕ್ಕೆ ಇದು ಕಾರಣ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಒಬ್ರು ಪಕ್ಕದಾಗ ಬಿದ್ದಂದ್ರೆ ಹಂಗೆ ಅಟ್ಯಾಚ್ ಆಗ್ತಾ ಇರ್ತದೆ. ಅವರು ಕುಡಿಯೋ ಸುಂಬಾಗ, ಅವ್ರು ತಿನ್ನೋ ತಟ್ಟೆಗ ಅವರು ಊಟ ಮಾಡಿದ್ರೆ ಅದು ಮತ್ತೆ ಹಂಗೆ ಬರ್ತದೆ ಒಬ್ಬೊಬ್ರಿಗೂ.
ಡೆಂಗಿ ಜ್ವರ ಅಂತ ಹೇಳವ್ರೆ. ನಾನು ಬೆಳಗ್ಗೆಯಿಂದ ಟ್ರೀಟ್ಮೆಂಟ್ ಮಾಡ್ತಾವ್ರೆ. ಇನ್ನು ಕೋಲಾರ ಜಿಲ್ಲಾಸ್ಪತ್ರೆಯೊಂದರಲ್ಲಿ ಪ್ರತಿದಿನ 150ರಿಂದ 200 ಮಕ್ಕಳು ಜ್ವರ, ಶೀತ, ಕೆಮ್ಮು, ವೈರಲ್ ಫೀವರ್ಗೆ ಚಿಕಿತ್ಸೆ ಪಡೆದು ಹೋಗುತ್ತಿದ್ದಾರೆ. ಫೀವರ್ ಬರೋ ಚಾನ್ಸಸ್ ಇದೆ ಬಿಕಾಸ್ ವೈರಲ್ ಇನ್ಫೆಕ್ಷನ್. ಇವಾಗ ವೈರಲ್ ಸೀಸನ್ ಒಂದು, ಮತ್ತೆ ಮಸ್ಕಿಟೋಸ್ ಎಲ್ಲಾನು ಜಾಸ್ತಿ ಆಗಿದೆ ನೋಡಿರ್ಬೋದು. ಇವಾಗ ಮಸ್ಕಿಟೋ ಬ್ರೀಡಿಂಗ್ ಟೈಮ್, ಈ ಟೈಮಲ್ಲಿ ಯೂಶಲಿ ಪೀಡಿಯಾಟ್ರಿಕ್ಸ್ ಎಸ್ಪೆಷಲಿ ಅಡಲ್ಟ್ಸ್ ಅಷ್ಟೊಂದು ಗೊತ್ತಿಲ್ಲ, ಪೀಡಿಯಾಟ್ರಿಕ್ಸ್ ಅಂತ ಈ ಟೈಮಲ್ಲಿ ಜಾಸ್ತಿ ಸಡನ್ ಔಟ್ ಬ್ರೇಕ್. ಒಂದ್ ಫ್ಯಾಮಿಲಿ ಒಂದ್ ಮಗು ಬಂದ್ರೆ ಇನ್ನೊಂದ್ ಮಗು ಬಂದೇ ಬರುತ್ತೆ. ವೈರಲ್ ಆದ್ಮೇಲೆ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬಂದೇ ಬರುತ್ತೆ. ಆಮೇಲೆ ಇಮ್ಯುನಿಟಿ ಸ್ಟೇಟಸ್ ಕಡಿಮೆ ಇದ್ದಾಗ ಮತ್ತೆ ಹೈಜಿನಿಸಿಟಿ ಕಡಿಮೆ ಇದ್ದಾಗ, ವೈರಲ್ ಅಲ್ಲಿ ನಾವು ಯಾವಾಗಲೂ ಕ್ಲೀನ್ಲಿನೆಸ್ ಹೇಳೋದು ಜಾಸ್ತಿ, ಹ್ಯಾಂಡ್ ವಾಶ್ ಮಾಡೋದು ಮತ್ತೆ ಮಾಸ್ಕ್ ಹಾಕೊಂಡಿರ್ಬೇಕು ಇದೆಲ್ಲ. ಸೊ ಇದೆಲ್ಲ ಹೈಜಿನಿಸಿಟಿ, ಈ ಹೈಜಿನಿಕ್ ಪ್ರಿಕಾಷನ್ಸ್ ಎಲ್ಲ ಸರಿಗೆ ಮೆಷರ್ಸ್ ಮಾಡ್ಕೊಂಡು ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಬರುತ್ತೆ, ಜಾಸ್ತಿ ಆಗುತ್ತೆ. ಸದ್ಯ ಜ್ವರದ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗಿದ್ದು ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಆ ಜಿಲ್ಲೆಯಲ್ಲಿ ಮಳೆರಾಯನ ಅಬ್ಬರಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿತ್ತು. ಇದರಿಂದಾಗಿ ಬದಲಾದ ಹವಾಮಾನದಿಂದ ಜ್ವರದ ಪ್ರಕರಣಗಳು ಹೆಚ್ಚಾಗಿ ಜನರಲ್ಲಿ ಆತಂಕ ಮೂಡಿಸಿದೆ. ಅದರಲ್ಲೂ ಡೆಂಗಿ, ವೈರಲ್ ಫೀವರ್ಗೆ ಜನರು ತತ್ತರಿಸ್ತಾ ಇದ್ದಾರೆ. ಮಳೆ ಅಬ್ಬರಕ್ಕೆ ಹವಾಮಾನ ವೈಪರೀತ್ಯ, ವೈರಲ್ ಫೀವರ್ಗೆ ತತ್ತರಿಸಿದ ಜನರು. ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಿ ತುಳುಕುತ್ತಿರುವ ಜನರು, ರಕ್ತ ಪರೀಕ್ಷೆಗೆ ಸಾಲುಗಟ್ಟಿರುವ ರೋಗಿಗಳು, ಮತ್ತೊಂದೆಡೆ ತುಂಬಿರುವ ಮಕ್ಕಳ ವಾರ್ಡ್. ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಕಳೆದ 10 ದಿನಗಳಿಂದ ರೋಗಿಗಳ ಸಂಖ್ಯೆ ಅಧಿಕವಾಗಿದೆ. ಸುರಿದ ಭಾರಿ ಮಳೆಗೆ ಹವಾಮಾನ ವೈಪರೀತ್ಯ ಉಂಟಾಗಿ ಜನರು ವೈರಲ್ ಫೀವರ್ನಿಂದ ಬಳಲುತ್ತಿದ್ದಾರೆ. ಮಕ್ಕಳು ಮತ್ತು ಜನರಲ್ಲಿ ಜ್ವರದ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಇದರಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಕಳೆದ 20 ದಿನಗಳಿಂದ ಬದಲಾದ ಹವಾಮಾನ ವೈಪರೀತ್ಯಗಳಿಂದ ಡೆಂಗಿ, ವೈರಲ್ ಫೀವರ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇವೆ. ಇನ್ನು ಪ್ರತಿ ಮನೆಯಲ್ಲಿ ಒಬ್ಬರಿಂದ ಇಬ್ಬರು ಜ್ವರದಿಂದ ಬಳಲುತ್ತಿದ್ದಾರೆ. ಜಿಲ್ಲಾಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ರತಿದಿನ 100 ಜನರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕರ್ಗೋದು ಹೋಗಿದ್ರು ಮನೆಗೆ, ತಿರ್ಗಾ ಮತ್ತೆ ಇವನಿಗೆ ಬಂತು, ಮತ್ತೆ ನನಗ್ ಬಂತು. ಇವಾಗ ತಿರ್ಗಾ ಇವನಿಗೆ ಬಂದು 3 ದಿವಸದಿಂದ ಇಲ್ಲಿ ಓಡಾಡ್ತಾ ಇದ್ರಿ. ನೆನ್ನೆಯಿಂದ ಅಡ್ಮಿಟ್ ಆಗಿದ್ರಿ. ಅಷ್ಟು ಮಾತ್ರ ಏನಕ್ಕೆ ಇದು ಕಾರಣ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಒಬ್ರು ಪಕ್ಕದಾಗ ಬಿದ್ದಂದ್ರೆ ಹಂಗೆ ಅಟ್ಯಾಚ್ ಆಗ್ತಾ ಇರ್ತದೆ. ಅವರು ಕುಡಿಯೋ ಸುಂಬಾಗ, ಅವ್ರು ತಿನ್ನೋ ತಟ್ಟೆಗ ಅವರು ಊಟ ಮಾಡಿದ್ರೆ ಅದು ಮತ್ತೆ ಹಂಗೆ ಬರ್ತದೆ ಒಬ್ಬೊಬ್ರಿಗೂ. ಡೆಂಗಿ ಜ್ವರ ಅಂತ ಹೇಳವ್ರೆ. ನಾನು ಬೆಳಗ್ಗೆಯಿಂದ ಟ್ರೀಟ್ಮೆಂಟ್ ಮಾಡ್ತಾವ್ರೆ. ಇನ್ನು ಕೋಲಾರ ಜಿಲ್ಲಾಸ್ಪತ್ರೆಯೊಂದರಲ್ಲಿ ಪ್ರತಿದಿನ 150ರಿಂದ 200 ಮಕ್ಕಳು ಜ್ವರ, ಶೀತ, ಕೆಮ್ಮು, ವೈರಲ್ ಫೀವರ್ಗೆ ಚಿಕಿತ್ಸೆ ಪಡೆದು ಹೋಗುತ್ತಿದ್ದಾರೆ. ಫೀವರ್ ಬರೋ ಚಾನ್ಸಸ್ ಇದೆ ಬಿಕಾಸ್ ವೈರಲ್ ಇನ್ಫೆಕ್ಷನ್. ಇವಾಗ ವೈರಲ್ ಸೀಸನ್ ಒಂದು, ಮತ್ತೆ ಮಸ್ಕಿಟೋಸ್ ಎಲ್ಲಾನು ಜಾಸ್ತಿ ಆಗಿದೆ ನೋಡಿರ್ಬೋದು. ಇವಾಗ ಮಸ್ಕಿಟೋ ಬ್ರೀಡಿಂಗ್ ಟೈಮ್, ಈ ಟೈಮಲ್ಲಿ ಯೂಶಲಿ ಪೀಡಿಯಾಟ್ರಿಕ್ಸ್ ಎಸ್ಪೆಷಲಿ ಅಡಲ್ಟ್ಸ್ ಅಷ್ಟೊಂದು ಗೊತ್ತಿಲ್ಲ, ಪೀಡಿಯಾಟ್ರಿಕ್ಸ್ ಅಂತ ಈ ಟೈಮಲ್ಲಿ ಜಾಸ್ತಿ ಸಡನ್ ಔಟ್ ಬ್ರೇಕ್. ಒಂದ್ ಫ್ಯಾಮಿಲಿ ಒಂದ್ ಮಗು ಬಂದ್ರೆ ಇನ್ನೊಂದ್ ಮಗು ಬಂದೇ ಬರುತ್ತೆ.